ಡಿ.ಕೆ. ಶಿವಕುಮಾರ್ ಅವ್ರು ನೋಡಿದ್ರೆ ಗುಳು ಅಂತ ಅಳ್ಳೋ ತರ ಇದು ಮಾಡ್ತವ್ರೆ. ಇವೆಲ್ಲ ಜನಗಳ ಎದುರುಗಡೆ ಮಾಡ್ತಾರಂತ ಡವ್ ಅನ್ಸ್ತಾ ಇಲ್ವಾ? 11 ಜನನ ಕೊಂದಾಕಿದ್ದಾರೆ. ಇವರು ಕೊಲೆಗಡಕರು. ಇವರಿಗೆ ಎಲ್ಲಾ ಕೊಲೆಗಾಡಕರಿಗೆ ಏನ್ ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಇವ್ರಿಗೂ ಕೊಡಬೇಕು. ಟೋಟಲಿ ನೋಡಿ, ನಾವು ಯಾವ ಪಕ್ಷನೂ ಅಲ್ಲ. ಇವಾಗ ನಾವು ಹೇಳಬೇಕು ಅಂದರೆ ಈ ರಾಜಕೀಯದ ಪಕ್ಷ ಇವಾಗ ಕಾಂಗ್ರೆಸ್ ಏನಿದೆ ಅದೇ ಹೊಣೆ ಬರಬೇಕು. ನೀವು ಆರೋದ ಮೇಲೆ ತಗೊಂಡ್ರೆ ಪಬ್ಲಿಸಿಟಿ ಇರೋದಿಲ್ಲ. ಅದರಿಂದನೇ ಅವರು ತಗೊಂಬೋಣ ಅಂತ ಹೋದ್ರು, ಈ ಥರ ಆಯಿತು. ಕ್ರೆಡಿಟ್ ತಗೊಳಕ್ಕೆ ಮಾಡ್ಕೊಂಡ್ರು ಜನಗಳು. 11 ಜನನ ಕ್ರೆಡಿಟ್ ಕೊಟ್ಬಿಟ್ರು. ಎಲ್ಲ ಇವ್ರದ್ದು ವೈಫಲ್ಯ ಇಟ್ಕೊಂಡು ರಾಜಕಾರಣಿಗಳದ್ದು ಏನು ನೋಡ್ರಲ್ಲ. ಮೆರವಣಿಗೆ ಡಿ.ಕೆ. ಶಿವಕುಮಾರ್ ಅವರು ಅವರೇ ಬಾವುಟ ಹಿಡ್ಕೊಂಡು ಕಾರಲ್ಲಿ ಕೂತ್ಕೊಂಡು ಏನು ಮೆರವಣಿಗೆ ಇದು ಹಿಂಗಿದ್ದವ್ರು ಹಿಂಗೆ ನಿಗ್ರಕೊಂಡು ಬಂದು ಇದು ಮಾಡಿದ್ದು ಎಲ್ಲ ನೋಡಿದ್ದೀರ ನೀವು. ಕುಂಭಮೇಳದಲ್ಲ ಕಾಲು ತುಳಿತ ಆದಾಗ ತುಂಬ ಕಡಿಮೆ ಜನ ಸತ್ತಿದ್ರು. ಆದರೂ ಕೂಡ ಕುಂಭಮೇಳದಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ, ಭದ್ರತಾ ವ್ಯವಸ್ಥೆ ಅಂತ BJP ಗೌರ್ಮೆಂಟಲ್ಲಿ ಇದ್ದಿದ್ದನ್ನು ಕಾಂಗ್ರೆಸ್ ಗೌರ್ಮೆಂಟ್ ಟ್ರೋಲ್ ಮಾಡ್ತಾ ಇದ್ರು. ಆದರೆ ಇಲ್ಲಿ ಸೇರಿರೋ 2-3 ಲಕ್ಷ ಜನನೇ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಏನು ಹೇಳ್ತೀರಾ? ಅಲ್ಲಿ ಸೇರಿದ್ದ ಜನರ ಸಂಖ್ಯೆ ಎಷ್ಟು, ಅದಕ್ಕೆ ಸಣ್ಣ ಪುಟ್ಟ ಇದು ಆಗಿರಬಹುದು. ಅದು ಇವರು ನೀವು ಹೇಳ್ದಂಗೆ 3 ಲಕ್ಷ ಮಂದಿಗೆ ಇವ್ರಿಗೆ ಮೇಂಟೈನ್ ಮಾಡೋಕ್ಕಾಗದಿರೋ ಜನಕ್ಕೆ ಇವ್ರ ಹತ್ರ ಬೇರೆ ಏನು ಒಳ್ಳೇದು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇವರು ಸುಮ್ಮನೆ ನಾಮಕಾವಸ್ಥೆ, ಸುಮ್ಮನೆ ಜನಕ್ಕೆ ಕಣ್ಣೋರ್ಸೋದಕ್ಕೆ ಬಂದು ನಿಂತ್ಕೊಂಡು ಕುತ್ಕೊಂಡು ಬೇಡದ ಅವ್ರ ಸ್ವಂತಕ್ಕಾಗಿ. ಆ ಸ್ಟೇಡಿಯಮಲ್ಲಿ ಇದ್ದಿದ್ದೆ 33,000 ಜನ. ಅಮ್ಮಮ್ಮ ಅಂತ ತುಂಬಿದ್ರೆ 35,000 ಜನ. ಇವರು 1-1.5 ಲಕ್ಷ ಜನ ಒಂದೇ ಸಲ ಬಿಟ್ಬಿಟ್ರೆ ಸಾಯಿದ್ರೆ ಏನು ಮಾಡ್ತಾರೆ? ನಾವು ಹೋಗಿದ್ರೆ ನಾವು ಸೊತ್ತೋಯ್ತಾ ಇದ್ದೋ. ಸದ್ಯಕ್ಕೆ ನಾವು ಹೋಗಲಿಲ್ಲ, ಇಲ್ಲಿ ಕುಂತಿದ್ದೋ ಅಷ್ಟೇ. 2 ಲಕ್ಷ ಜನ ಸೇರಿದ್ರಿಂದ ಇವ್ರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಲ್ಲಿರೋ ಇದಕ್ಕೆ 100 ಕೋಟಿ ಜನ ಸೇರಿದಾಗಲೇ ಅವ್ರು ಅಷ್ಟು ಕಂಟ್ರೋಲ್ ಮಾಡಿದ್ರು. ಏನೋ 2 ದಿವಸ ಏನೋ ಜನಗಳು ಪ್ರಾಬ್ಲಮ್ ಆಗಿತ್ತು. ಆದರೆ ಇಲ್ಲಿ ಸೇರಿರುವಂಥ ಒಂದೇ ಒಂದು ನೈಟಲ್ಲಿ ಇಷ್ಟು ಜನ ಸೇರ್ತಾರೆ ಅಂತ ಇವ್ರಿಗೆ ಗೊತ್ತಿದ್ರೂ ಕೂಡ ಯಾವುದೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಇಟ್ಕೊಳ್ದೇ ಇದ್ದಂಗೆ ಮಾಡಿರುವಂಥ ತಪ್ಪು ಇದು. ಸರ್ಕಾರದೇ ತಪ್ಪು. ಅವ್ರನ್ನ ಅವಹೇಳನಕಾರಿಯಾಗಿ ಮಾತಾಡ್ಬೋದು. ಆದರೆ ಇವತ್ತು ಆಗಿರೋಂಥ 11 ಜನದ ಸಾವು ಡಿ.ಕೆ. ಶಿವಕುಮಾರ್ ಅವ್ರು ನೋಡಿದ್ರೆ ಗುಳು ಅಂತ ಅಳ್ಳೋ ಥರ ಇದು ಮಾಡ್ತವ್ರೆ. ಇವೆಲ್ಲ ಜನಗಳ ಎದುರುಗಡೆ ಮಾಡ್ತಾರಂತ ಡವ್ ಅನಿಸ್ತಾ ಇಲ್ವಾ? ಸತ್ಯವಾಗಿರೋಂಥ ಡವ್ ತಾನೇ ಇವೆಲ್ಲ ಮಾಡ್ತಾರದು. ಒಂದು ಟೈಮಲ್ಲಿ ಕುಮಾರಸ್ವಾಮಿ ಅಳ್ತಾ ಇದ್ರೆ, ಏನ್ರಿ ಕುಮಾರಸ್ವಾಮಿ ಅವರೇ ಅಳ್ತಾ ಇದ್ರಿ ಅಂತ ಇದ್ರು. ಇವತ್ತು ಇವರೇ ಅಳ್ತಾವ್ರೆ. ಅವ್ರು ಮ್ಯಾಚಲ್ಲಿ ಗೆದ್ರಲ್ಲ ಅಲಹಾಬಾದ್ನಲ್ಲಿ, ಅಹಮದಾಬಾದ್ನಲ್ಲಿ. ಅಲ್ಲೇನೋ 1 ಲಕ್ಷ ಜನ ಸೇರಿದ್ರು. ಅಲ್ಲೇನಾದ್ರು ಒಂದು ಇನ್ಸಿಡೆಂಟ್ ಏನಾದರೂ ಆಯ್ತಾ? ಅದನ್ನು ಅರ್ಥ ಮಾಡ್ಕೋಬೇಕು. ಹೇಗೆ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಅದನ್ನು ಆರ್ಗನೈಸ್ ಮಾಡಬೇಕು ಅನ್ನೋದು ಸರ್ಕಾರ ತಿಳ್ಕೊಂಡು ಮಾಡಬೇಕಾಗಿತ್ತು. ಅದು ತಪ್ಪು. ಏರ್ಪೋರ್ಟಿಂದಾನೇ ಎಲ್ಲರಿಗೂ ನೋಡೋಕೆ ಬಿಟ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಗೌರ್ಮೆಂಟ್ ಅಂಡರ್ನಲ್ಲಿ ಪೊಲೀಸ್ ಅವರಿದ್ದರು. ಸೊ ಪೊಲೀಸ್ ಅವರು ತಪ್ಪು ಮಾಡಿದ್ರೆ ಗೌರ್ಮೆಂಟ್ ಅವ್ರದ್ದೇ ಫೇಲ್ಯೂರು. ಓಕೆ, ಅವ್ರಿಗೆ ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇರ್ತದೆ, ಜನ ಎಷ್ಟು ಬರ್ತಾರೋ ಏನೋ ಅಂತ. ಕುಂಭಮೇಳದಲ್ಲಿ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಜನ ಬಂದಿದ್ರಲ್ಲಿ ಅಲ್ವಾ, ಕೋಟಿಗಟ್ಟಲೆ. ಅವಾಗ ಅವಾಗ ಒಂದು 8-10 ಜನ ಸತ್ರು. ಅಷ್ಟು ಜನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಅಂತ ಇವರು ದೂರಿದ್ರಲ್ಲ. ಇವಾಗ ಬರೀ ಒಂದು 2 ಲಕ್ಷ ಜನ ಮೇಂಟೈನ್ ಮಾಡೋಕ್ಕಾಗಿಲ್ಲ ಇವ್ರ ಕೈಲಿ. ಮಾಡಬೇಕಿತ್ತಲ್ವ ಇವರು? ಬೇರೆಯವ್ರ ಬಗ್ಗೆ ದೂರಕ್ಕಿಂತ ಫಸ್ಟ್ ಇವ್ರು ಯೋಚನೆ ಮಾಡಬೇಕು. ನಾವೇನು ಮಾಡ್ತೀವಿ, ಏನಕ್ಕೋಸ್ಕರ ಮಾಡ್ತಿದ್ವಿ ಅಂತ. ಇವರು ಸ್ವಲ್ಪ ಮಾಡ್ಬೋದಿತ್ತಲ್ಲ. ಬೆಂಗಳೂರು ಬರೀ ಒಂದು 2 ಲಕ್ಷ ಜನ ಮೇಂಟೈನ್ ಮಾಡೋಕ್ಕಾಗಿಲ್ವಾ? ಅದ್ರ ಬಗ್ಗೆ ಅರ್ಜೆಂಟಲ್ಲಿ ಮಾಡಿದ್ರು ಅನ್ಸಲ್ವಾ ಸರ್ ನಿಮಗೆ? ತುಂಬ ಅರ್ಜೆಂಟು. ಒಂದು ಇವರು ಯಾವುದ್ರ ಬಗ್ಗೆ ಯೋಚನೆ ಮಾಡಿಲ್ಲ, ಸುಮ್ಮನೆ ಬಂದರು, ಮಾಡಿದ್ರು, ಹೋದ್ರು. 11 ಜನನ ಕೊಂದಾಕಿದ್ದಾರೆ. ಇವರು ಕೊಲೆಗಡಕರು. ಇವರಿಗೆ ಎಲ್ಲ ಕೊಲೆಗಾಡಕರಿಗೆ ಏನು ಶಿಕ್ಷೆ ಆಗುತ್ತೋ ಆ ಶಿಕ್ಷೆ ಇವ್ರಿಗೂ ಕೊಡಬೇಕು. KG ಅವಾಗ ಎಲ್ಲೋಗಿದ್ರು ಇವರು? ಅವಾಗ ಪೊಲೀಸ್ಗೆ ಪ್ರೊಟೆಕ್ಷನ್, ಪೊಲೀಸ್ ಜೀಪೆಲ್ಲ ಉಲ್ಟಾ ಮಾಡಿದ್ರು. ಅವಾಗೆಲ್ಲೋ ಇತ್ತು. ಇವಾಗ ಅದನ್ನೇ ಕೊಡೋಕ್ಕಾಗ್ದವರು ಇವರು ಕುಂಭಮೇಳದ್ದು ಆ ಮೇಳದ್ದು ಯಾಕ್ರಿ? ನೀವು ಅವ್ರು ಅಲ್ಲಾಯ್ತಲ್ಲ, ನೀವು ಎಚ್ಚರಿಕೆ ತೊಗೊಬೇಕಾಯ್ತು. ಇಷ್ಟು ಜನ ಬರ್ತಾರೆ ಅಂತ ನೀವು ಅವ್ರು ಕೇಳಿದ್ರು ನಮ್ಗೆ ಸನ್ಮಾನ ಮಾಡಿ ವಿಧಾನಸೌಧ ಮುಂದೆ ಅಂತ. ಅವ್ರು ಕೇಳಲಿಲ್ವಲ್ಲ. ವಿಧಾನಸೌಧ ಮುಂದೆ ಸನ್ಮಾನ ಯಾರು ಕೇಳಿದ್ರು? ನಿನ್ನ ಟೀ ಪಾರ್ಟಿ ಇಡ್ತೀನಿ ಅಂದರೆ ಕರ್ಕೊಂಡೋಗಿ ನಿಮ್ಮ ಇದರಲ್ಲಿ ಚೇಂಬರಲ್ಲಿ ಟೀ ಪಾರ್ಟಿ ಕೊಟ್ಟು ಅಲ್ಲಿ ಸನ್ಮಾನ ಮಾಡಬೇಕಾಯ್ತು. ಪಬ್ಲಿಕ್ ಹೇಳ್ಬಿಟ್ಟು ಆ ಟ್ರೈನಲ್ಲಿ ಅಷ್ಟು ಲಕ್ಷ ಜನ ಬರ್ತಾವ್ರೆ. ಅಲ್ಲ, ಅಷ್ಟು ಲಕ್ಷ ಜನ ಟ್ರೈನಲ್ಲಿ ಬರ್ತಾ ಇದ್ದಾರೆ, ಅರ್ಥ ಆಗಲ್ವಾ? ಮೆಟ್ರೋಗಳಲ್ಲಿ ಎಲ್ಲ ಸ್ಕೂಟ್ರುಗಳು ಅಲ್ಲಲ್ಲಿ ಪಾರ್ಕ್ ಮಾಡಿ ಬರ್ತಾ ಇದ್ದಾರೆ. ಮೆಟ್ರೋ ಬಂದ್ ಮಾಡಿದ್ರು. ಆಮೇಲೆ ಅದನ್ನ ಜನ ಯೋಚನೆ ಮಾಡಬೇಕು. ಸುಮ್ಮನೆ ಅವನ ಮೇಲೆ ಇವನ ಮೇಲೆ ಗೂಬೆಗಳು ಕೂಡ್ಸೋದಲ್ಲ. ಒಂಥರ PR ತರ ಯೂಸ್ ಮಾಡಿದ್ರು ಅನ್ಸಲ್ವಾ? ಅದೇ ಮೇಯ್ನ್ ಏನಂದ್ರೆ ಇವ್ರಿಗೆ ಆ ಜನ ನೋಡಿದ ತಕ್ಷಣ ಅವ್ರಿಗೆ ಓಹೋ ನೆಕ್ಸ್ಟ್ ಇದೆಲ್ಲ ನಮಗೆ ಓಟು ಅನ್ಕೊಂಡ್ರು. ಅದೆಲ್ಲ ಆಗಲ್ಲ ರೀ. ಜನ ಯಾವಾಗ ಹಾಕ್ಬೇಕು, ಎಲ್ಲ ಹಾಕ್ಬೇಕು, ಹಾಕೇ ಹಾಕ್ತಾರೆ ಅಷ್ಟೇ. ಇವಾಗ ಇವರು ಇದು ಮಾಡೋದಕ್ಕೆ ಯಾವನೋ ಒಬ್ಬ ಮೂಗ್ ಪ್ರಾಣಿಗಳನ್ನ ತೊಗೊಂಡೋಗಿ ಬಲಿ ಕೊಟ್ಟಂಗೆ, ನಾಳೆ ಬಕ್ರೀದ್ ಬಲಿ ಕೊಡ್ತಾರಲ್ಲ ಹಂಗೆ ಕೊಟ್ಬಿಟ್ರು ಅಷ್ಟೇ. ನೋಡಿ, ಏನೇ ಆದ್ರೂ ರಾಜಕೀಯವಾಗೇ ಬರಬೇಕಿದು. ಯಾಕಂದರೆ ನಿಮಗೆ ರಾಜಕೀಯದವ್ರು ಕೊಡಲಿಲ್ಲ ಅಂದ್ರೆ ಪೊಲೀಸ್ ಆಫೀಸರ್ಗಳಿಗೆ ಪರ್ಮಿಷನ್ ಕೊಡಲಿಲ್ಲ ಅಂದ್ರೆ ಪೊಲೀಸರು ಹೆಂಗೆ ಇದು ಮಾಡ್ತಾರೆ? ಅದರೊಳಗೆ ನೋಡಿ, ವಿಧಾನಸೌಧ ಮಾಡೋರೆ ಪಾಪ ಪೊಲೀಸವರು. ಪ್ಲಸ್ ಅಲ್ಲೂ ಸೆಕ್ಯೂರಿಟಿ ಕೊಡಬೇಕು. ಯಾಕೆ ಮಾಡ್ತಾರೆ ಅವರು? ಸರ್ಕಾರ ಸರಿ ಇಲ್ಲ ಅಂತ ಹೇಳಿದ್ನಲ್ಲಣ್ಣ.
ಅವರು ಬಚಾವಾಗಕ್ಕೆ ಪಾಪ ಪೊಲೀಸ್ ಆಫೀಸರ್ಗಳನ್ನ ಹೌದು ಬಲಿಪೈಸು ಮಾಡಿಬಿಟ್ರು. ಅವ್ರು ಹೋಗಿದ್ರು, ದಯಾನಂದ್ ಹೇಳಿ ಕಮಿಷನರ್ ಹೇಳಿಲ್ವಾ, ಬೇಡ ರೀ ಸೆಕ್ಯೂರಿಟಿ ಪ್ರಾಬ್ಲಮ್. ಭಾನುವಾರ 8ನೇ ತಾರೀಕಿಗೆ ಪರ್ಮಿಷನ್ ಕೇಳಿದ್ರಂತೆ, ಆದ್ರೆ ಇವರು ಅರ್ಜೆಂಟಲ್ಲಿ ತರಾತುರಿಯಲ್ಲಿ ಸ್ಕೋಪ್ ತಗೊಳಕ್ಕೆ ಏನೋ ಕ್ರೆಡಿಟ್ ತಗೊಳಕ್ಕೆ ಮಾಡ್ಕೊಂಡ್ರು. ಜನಗಳು 11 ಜನನ ಕ್ರೆಡಿಟ್ ಕೊಟ್ಬಿಟ್ರು. ಎಲ್ಲ ಇವ್ರದ್ದು ವೈಫಲ್ಯ ಇಟ್ಕೊಂಡು ರಾಜಕಾರಣಿಗಳದ್ದು ಏನು ನೋಡ್ರಲ್ಲ, ಮೆರವಣಿಗೆ ಡಿ ಕೆ ಶಿವಕುಮಾರ್ ಅವರು ಅವರೇ ಬಾವುಟ ಹಿಡ್ಕೊಂಡು ಕಾರಲ್ಲಿ ಕೂತ್ಕೊಂಡು ಏನು ಮೆರವಣಿಗೆ ಇದು ಹಿಂಗಿದ್ದವ್ರು ಹಿಂಗೆ ನಿಗ್ರಕೊಂಡು ಬಂದು ಇದು ಮಾಡಿದ್ದು ಎಲ್ಲ ನೋಡಿದ್ದೀರಾ ನೀವು. ಆ್ಯಕ್ಚುಲಿ ತಪ್ಪು ಟೋಟಲಿ ನೋಡಿ, ನಾವು ಯಾವ ಪಕ್ಷನೂ ಅಲ್ಲ. ಇವಾಗ ನಾವು ಹೇಳಬೇಕು ಅಂದರೆ ಈ ರಾಜಕೀಯದ ಪಕ್ಷ ಇವಾಗ ಕಾಂಗ್ರೆಸ್ ಏನಿದೆ ಅದೇ ಹೊಣೆ ಬರಬೇಕು. ತಪ್ಪು ಇದು ನೋಡಿ, ನಾ ಎಣ್ಣದ ಮೇಲೆ ಅಂತ ಅಷ್ಟು ಅವ್ರು 22 ವರ್ಷದವರು 18 ವರ್ಷದವರು ಮಕ್ಕಳು ಎಲ್ಲ ಸತ್ತಿದ್ದಾರೆ ಪಾಪ. ಬೆಳೆಸೋದಕ್ಕೆ ನೋಡಿ ಒಬ್ಬೊಬ್ರು ಮಕ್ಕಳು ಇರೋರು ಸತ್ತಿದ್ದಾರೆ. ಅವರು ಹೇಳ್ತಾರೆ ಇವಾಗ 10 ಲಕ್ಷ ಕೊಡ್ತೀನಿ 20 ಲಕ್ಷ ಕೊಡ್ತೀನಿ, ಅವ್ರು 1 ಕೋಟಿ ಕೊಡ್ತೀನಿ ನನ್ನ ಮಕ್ಕಳು ಕೊಡಿ ಅಂತಾರೆ. ಕೊಡೋಕ್ಕೆ ಶಕ್ತಿ ಇದೆಯಾ ಅವ್ರಿಗೆ? ಹಂಗಿದ್ದ ಮೇಲೆ ಒಂದು ಸೆಕ್ಯೂರಿಟಿ ಕರೆಕ್ಟಾಗಿ ಕೊಟ್ಕೊಂಡು ಇದು ಮಾಡಬೇಕು. ಏನಂದರೆ ನಾನು ಕ್ರೆಡಿಟ್ ತೊಗೊಂಬಿಡ್ಬೇಕು, ರಾಜಕೀಯವಾಗಿ ಕ್ರೆಡಿಟ್ ತೊಗೊಂಬಿಡ್ಬೇಕು, ನಮ್ಮ ಪಕ್ಷದಲ್ಲಿ ಕ್ರೆಡಿಟ್ ತೊಗೊಂಬಿಡ್ಬೇಕು. ಹೌದು, ಖಂಡಿತ ರಾಜಕೀಯವಾಗಿ ಇದನ್ನು ತೊಗೊಂಬಿಡೋಣ ನಾವು, ನಮಗೆ ಬೆಲೆ ಬಂದ್ಬಿಡ್ತದೆ. ಏನಂದರೆ ನೀವು ಹೇಳ್ದಂಗೆ ನೋಡಿ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸಡನ್ಲಿ ತೊಗೋಬೇಕಾಯ್ತಂದ್ರೆ ಬಿಸಿ ಇದ್ದಾಗಲೇ ತೊಗೊಂಬಿಟ್ರೆ ಒಂದು ಪಬ್ಲಿಕ್ಸಿಟಿ, ನೀವು ಆರೋದ ಮೇಲೆ ತೊಗೊಂಡ್ರೆ ಪಬ್ಲಿಕ್ಸಿಟಿ ಇರೋದಿಲ್ಲ. ಅದರಿಂದನೇ ಅವರು ತೊಗೊಂಬಿಡೋಣ ಅಂತ ಹೋದರು, ಈ ಥರ ಆಯಿತು. ದೇವ್ರಿಗೆ ನೋಡೋಕ್ಕೆ ಎಷ್ಟು ಕೋಟಿ ಜನ ರೀ ಇಲ್ಲಿ. ನಮಗೆ ನೋಡಿ 3 ಲಕ್ಷ 2 ಲಕ್ಷನ ಕವರ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಅಯೋಧ್ಯೆ ಒಳಗೆ ಕೋಟ್ಯಾಂತರ ಜನ ಬಂದವರು, ಅಷ್ಟು ಕವರ್ ಮಾಡಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಏನೋ ಇದಾಗಿ ಅದು 40-80 ಜನನೋ ಅದೆಷ್ಟೋ ಸತ್ರು. ಅದಕ್ಕೆ ಇವರು ಇದು ಮಾಡಿ ರಾಜಕೀಯವಾಗಿ ಬೇಳೆ ಬೇಯಿಸ್ಕೊಳ್ಳೋಕೆ ಹೋದ್ರೆ ಅಲ್ಲೂ ಅದನ್ನು ಕಂಪೇರ್ ಮಾಡಿ ನಮಗೆ ನೋಡಿ, ನಾವು ಯಾವತ್ತೂ ಒಬ್ಬರ ಬಗ್ಗೆ ನಾವು ಮಾತಾಡಬೇಕು ಅಂದರೆ ನಮ್ಮ ಬೆನ್ನು ನಮಗೆ ಕಾಣೋದಿಲ್ಲ. ಯಾರು ನೋಡಿ ಏನೋ ಗಲೀಜಾಗಿದೆ ಅಂದ್ರೇ ಅದನ್ನು ನೋಡಿ ಅವಾಗ ನಮಗೆ ಗೊತ್ತಾಗೋದು. ಅದಕ್ಕೆ ಒಬ್ಬರ ಬಗ್ಗೆ ಮಾತಾಡಬೇಕು. ನಾವು ಯಾವುದೇ ಪಕ್ಷ ಆಗಲಿ, BJP ಆಗಲಿ JDS ಆಗಲಿ ಕಾಂಗ್ರೆಸ್, ಯಾವುದೇ ಪಕ್ಷ, ನಾನು ಯಾರನ್ನೂ ವಹಿಸ್ಕೊಂಡು ಮಾತಾಡ್ದಲ್ಲ. ತಪ್ಪು ಇವಾಗ ಕಾಂಗ್ರೆಸ್ ಸರ್ಕಾರದಲ್ಲಾಗಿದೆ, ಅದನ್ನು ಸರಿಪಡಿಸೋದಕ್ಕಾಗೋದೇ ಇಲ್ಲ. ನೋಡಿ, ಆ ಮಕ್ಕಳನ್ನ ಸತ್ತೋರನ್ನ ಕೊಡ್ಸೋಕ್ಕಾಗುತ್ತಾ, ತರೋಕ್ಕಾಗುತ್ತಾ? ಭಾಳ ತಪ್ಪು ಮಾಡಿದ್ದಾರೆ ಸರ್ಕಾರ. ಇದಕ್ಕೆ ಹೊಣೆ ಆಗಲಿ. ಆಮೇಲೆ ಪೊಲೀಸ್ ಆಫೀಸರ್ನ ಇದು ಸಸ್ಪೆಂಡ್ ಮಾಡಿತ್ತೆ, ತುಂಬ ತಪ್ಪು ರೀ ಪಾಪ. ಅವ್ರದ್ದೇನು ರೀ, ಇವಾಗ ಅವ್ರೇನು ಆರ್ಡ್ರ್ ಕೊಡ್ತಾರೆ ಅದನ್ನು ಮಾಡ್ತಾರೆ ಪಾಪ. ಅವ್ರದ್ದೇನು ರೀ ತಪ್ಪಿದೆ ಅಂತ ಅವ್ರು ಎಂಥ ಹೆಸರು ಪಡೆದಿದ್ದಾರೆ ದಯಾನಂದ್ ಕಮಿಷನರು, ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ರೆ ಇಡೀ ದೇಶ ನೋಡಿದೆ. ಇಡೀ ದೇಶ ಏನು ಪ್ರಪಂಚನೇ ನೋಡುತ್ತಾರೆ ಇವ್ರು ಮಾಡಿರೋ ಕೆಲಸ. ತಪ್ಪು ರೀ, ಭಾಳ ತಪ್ಪು ರೀ. ಇವಾಗ ಏನು ಸಡನ್ಲಿ ಏನಾರು ಮಾಡಿ ನಾವು ಸ್ವಲ್ಪ ಇದು ಮಾಡಬೇಕಲ್ಲ, ರುಚಿಗೆ ಹೇಳ್ತಾರಲ್ಲ ಜನ ಅನ್ನೋಬಿಟ್ಟು, ಅದಕ್ಕೋಸ್ಕರ ಅವ್ರನ್ನ ಸಸ್ಪೆಂಡ್ ಮಾಡ್ಬಿಟ್ಟು ನೋಡಿ ಹಿಂಗೆ ಮಾಡಿಬಿಡಿದೆ, ಅವ್ರು ತಪ್ಪು ಮಾಡಿದ್ರು ಸಸ್ಪೆಂಡ್ ಮಾಡಿಬಿಡಿದೆ ಅಂತ ತೋರಿಸ್ತಾರೆ ಸರ್. ದಯವಿಟ್ಟು ತಪ್ಪು. ಈ ಕೆಲಸ ಯಾರು ಮಾಡಬಾರ್ದು ಸರ್, ಯಾವ ಪಕ್ಷನೂ ಮಾಡಬಾರ್ದು. ಈ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ, ನೀವು ಎಲ್ಲರನ್ನೂ ಕರ್ಕೊಂಬಂದು ಗುಡ್ಡೆ ಹಾಕೊಂಡ್ಬಿಟ್ರೆ ಇನ್ನೆಲ್ಲಿ ಹೋಗ್ತಾರೆ ಅವರು? ತುಂಬ ತರಾತುರಿಯಲ್ಲಿ ಮಾಡಿದ್ರು ಅನ್ಸಲ್ವಾ ಸರ್? ಅರ್ಜೆಂಟ್ ಮಾಡಿದ್ರು? ಹೌದು, ಇದು ಟೈಮ್ ತೊಗೊಬೇಕಾಯ್ತು. 2-3 ಟೈಮ್ಸ್, ಒಂದು 2-3 ದಿನ ಟೈಮ್ ತೊಗೊಂಡು ಮಾಡಬೇಕಾಗಿತ್ತು ಸರ್. ಅದು ಆ್ಯಕ್ಚುಲಿ ಪೊಲೀಸವ್ರು ತಪ್ಪಲ್ಲ, ಗೌರ್ಮೆಂಟ್ ತಪ್ಪು. ಚೆನ್ನಾಗಿ ಪ್ರೊಟೆಕ್ಷನ್ ತೊಗೊಂಬಿಟ್ಟು ಮಾಡಿದರೆ ತುಂಬ ಚೆನ್ನಾಗಿರೋದು ಸರ್. ಇವಾಗ ಮತ್ತೆ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದಾರೆ, ಅದು ಖಂಡಿತ ತಪ್ಪು ಸರ್, ಮಾಡಬಾರ್ದು. ಅವರು ಕಷ್ಟಪಟ್ಟು ಅವ್ರಿಗೆ ಆಗೋಷ್ಟು ಪ್ರೊಟೆಕ್ಷನ್ ಮಾಡಿದ್ದಾರೆ, ಮಾಡಬಾರ್ದು ಅಂತ ನನ್ನ ಅನಿಸಿಕೆ ಸರ್. ಯಾಕಂದರೆ ನಾವೊಬ್ಬರು ಪೊಲೀಸ್ ಅಧಿಕಾರಿ ಮಕ್ಕಳಾಗಿ ಅವ್ರು ನಾವು ಮಾಡಿವಿ ಅಂತ ಹೇಳಲ್ಲ, ಮಾಡಬಾರ್ದು, ತಪ್ಪು ಸರ್. ತುಂಬ ಅರ್ಜೆಂಟ್ ಮಾಡಿದ್ರು ಅನ್ಸಲ್ವಾ ಸರ್? ಖಂಡಿತ, ಖಂಡಿತ ಆತ್ರ ಪಟ್ಟು ಯಾವುದೂ ಮಾಡಬಾರ್ದು. ಬಟ್ ಏನಪ್ಪ ಅಂದರೆ ಒಳ್ಳೆ ರೀತಿಯಲ್ಲಿ ಪ್ಲ್ಯಾನ್ ಪ್ರಕಾರ ಮಾಡಿದರೆ ಎಲ್ರಿಗೂ ಒಳ್ಳೇದಾಗ್ತಿತ್ತು. ಎಲ್ರಿಗೂ ಒಂದು ಅಭಿಮಾನ ಇರುತ್ತೆ, ಕಪ್ ಗೆದ್ದಿದ್ದು ಒಳ್ಳೆಯದು, ಎಲ್ರಿಗೂ ಒಳ್ಳೆಯದೇ. ಬಟ್ ಅವರು ಪ್ಲ್ಯಾನ್ ಮಾಡಿ ಸೆಕ್ಯೂರಿಟಿ ಫೋರ್ಸ್ ಜಾಸ್ತಿ ಕೊಟ್ಟಿದ್ರೆ ಎಲ್ಲರೂ ಸೇಫ್ ಆಗ್ತಿದ್ರು, ನಮ್ಮ ಅನಿಸಿಕೆ. ನಂದೇ ಅಲ್ಲ, ಎಲ್ಲರ ಬೆಂಗಳೂರು ಅನಿಸಿಕೆ. ಕಾನೂನು ವ್ಯವಸ್ಥೆ ಮೇಂಟೈನ್ ಮಾಡಬೇಕಾಯ್ತು, ಮೊದಲೇ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕಾಗಿತ್ತು ಅಲ್ವಾ? ಎಷ್ಟು ಜನ ಸೇರ್ತಾರೆ ಏನು ಲೆಕ್ಕ ಮಾಡಿ ಅದಕ್ಕೆ ತಕ್ಕಂತೆ ಬೇರೆ ಎಲ್ಲರ ಗ್ರೌಂಡೆಲ್ಲೋ ಎಲ್ಲೋ ಅರೇಂಜ್ ಮಾಡಬೇಕಾಯ್ತು. ವಿಧಾನಸೌಧ ಮುಂದೆನೇ ಅಗತ್ಯ ಇರಲಿಲ್ಲ.